ನಾನು 2 ಲಕ್ಷ ಕೊಡ್ತಾವಲ್ಲ ಅಂತೇಳಿ ನನಗೋಸ್ಕರಲೇ ಯಾರೋ ನಾಟಕ ಕೊಡ್ತಾನೆ, ಯಾರೋ ಈ ನಾರಾಯಣ 2 ಲಕ್ಷ ಅದನ್ನು ಕೇಳ್ತಾ ಇದ್ದೀನಿ. ಬೇರೆ ಏನು ಗೊತ್ತಿಲ್ಲ ಬೇಡ. ನೀನು ಮೆಡಿಕಲ್ ಕಾಲೇಜು, ನರ್ಸಿಂಗ್ ಕಾಲೇಜು, ಪ್ಯಾರಾಮೆಡಿಕಲ್ ಕಾಲೇಜ್ ಪ್ರಾರಂಭ ಮಾಡಿದ್ರೆ ಈ ತಾಲೂಕಿನ ಮಕ್ಕಳಿಗೂ ಅನುಕೂಲ ಆಗುತ್ತೆ, ಮತ್ತು ನಿಮಗೂ ಒಳ್ಳೆಯದಾಯ್ತದೆ. ಈ ಮಧ್ಯದಲ್ಲಿ ಬಾಡಿಗೆಗೆ ನನಗೂ ಅನುಕೂಲ ಆಯ್ತದೆ ಅಂತ ಈ ವಿಚಾರನ ನಿನ್ನ ಹತ್ರ ಹೇಳಿ ಬ್ಯಾಂಕ್ ಬ್ಯಾಲೆನ್ಸು ಜಾಸ್ತಿ ಆಗುತ್ತೆ. ಈ ಕೆಲಸ ಜಯರಾಮ ನಾಳೆಯಿಂದ ಈ ಕೆಲಸ ಪ್ರಾರಂಭ ಮಾಡೋಕ್ಕೆ ಒತ್ತು ಕೊಡುವಂಥ ಕೆಲಸ. ಆಮೇಲೆ ಏನಾದ್ರು ಸರ್ಕಾರದಲ್ಲಿ ಏನಾದ್ರು ಆಗಬೇಕಾದ್ರೆ ನಾನು ಇದ್ದೇ ಇರ್ತೇನೆ, ನಿಮಗೇನು ವ್ಯವಸ್ಥೆ ಬೇಕು ನಾನು ಮಾಡಿಸ್ಕೊಳ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಅಧ್ಯಕ್ಷ ಒಂದು ಮಂಡ್ಯದಲ್ಲಿ ಒಂದು ಮೀಟಿಂಗ್ ಇದೆ, ಅದು ಹೋಗ್ತಾ ಇದ್ದೆ. ಆದರೆ ಅವರೊಂದು 12 ಗಂಟೆ ಮೇಲೆ ಬನ್ನಿ ಅನ್ನೋದಕ್ಕೆ ನಾನು ಇಲ್ಲಿ ಉಳ್ಕೊಂಡೆ. ಅದರಿಂದ ನೀವೆಲ್ಲರೂ ಚೆನ್ನಾಗಿ ಓದಬೇಕು, ನಿಮ್ಮ ಈ ಶಾಲೆಯ ಗೌರವ ತರಬೇಕು, ಮತ್ತು ನಿಮಗೆ ನೀವು ಕಾಲ ಮೇಲೆ ನಿಂತ್ಕೋಬೇಕಾದ್ರೆ ನಾನು ಈಗಾಗಲೇ ಹೇಳಿದ ಹಾಗೆ ಇಂಗ್ಲೀಷ್ಗೆ ಒತ್ತು. ನೀವು ವಾಯ್ಸ್ ಮಾತಾಡಬೇಕು. ಆ ಮಾತಾಡಿದಾಗ ಏನಾಯ್ತದೆ ಅಂದರೆ ನಿಮ್ಮ ತಂದೆ ತಾಯಿಗಳಿಗೂ ಪ್ರೀತಿ ಗೌರವ ಹೆಚ್ಚುತ್ತದೆ, ಮತ್ತು ನೀವು ನಿಮ್ಮ ಕಾಲದ ಮೇಲೆ ನೀವು ನಿಂತ್ಕೋಬೋದು. ಆ ಒಂದು ವಾತಾವರಣ ಇವತ್ತು ಸೃಷ್ಟಿಯಾಗಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನೀವು ಕೊಡುವಂಥ ಫೀಸ್ ಅಲ್ಲ, ಫೀಸ್ ಮೂಲ ನಾಲ್ಕಕ್ಕೆ ಶಿಕ್ಷಣ ಸಂಸ್ಥೆ ನಡೆಸಬೇಕು. ಸಂಪನ್ಮೂಲ ಬೇಕೇ ಬೇಕಾಗುತ್ತೆ. ಶಿಕ್ಷಕರು ಕೊಡಬೇಕು, ಉಪನ್ಯಾಸಕರು ಕೊಡಬೇಕು, ಸಿಬ್ಬಂದಿಗಳು ಕೊಡಬೇಕು. ಈ ಸಂಸ್ಥೆಯನ್ನು ನಡೆಸ್ತಾ ಇರ್ತಕ್ಕಂಥದಕ್ಕೆ ಬಾಡಿಗೆ ಕೊಡಬೇಕು, ಉಚಿತವಾಗಿ ಕೊಡೋಕ್ಕಾಗಲ್ಲ. ಆ ಕಾರಣಕ್ಕೋಸ್ಕರ ನೀವು ಕೂಡ ಹಣ ವ್ಯಯಾನ ಮಾಡಿದರೆ ಇವರಿಗೆ ಸಂಪನ್ಮೂಲ ವ್ಯಕ್ತಿಗಳಾಗಿ ನೀವಿರಿ. ನಿಮಗೆ ಅವ್ರಿಗೂ ಕೂಡ ನಿಮ್ಮನ್ನು ಜೀವನ ರೂಢಿಸೋದಕ್ಕೋಸ್ಕರ ಅವರು ಪರಿಶ್ರಮ ಮಾಡ್ತಾರೆ. ನಿಮ್ಮ ತಂದೆ ತಾಯಿಯರು ಮಾತ್ರ ನಿಮ್ಮ ತಂದೆ ತಾಯಿ ಅಂತಲ್ಲ, ಇವರಿಗೆ ಎಲ್ಲ ಮಕ್ಕಳು ಕೂಡ ತಾಯಿ ಮಕ್ಕಳು. ಇಡೀ ಶಿಕ್ಷಣ ಸಂಸ್ಥೆಯಲ್ಲಿ 250 ಮಕ್ಕಳಿಗೂ ಕೂಡ ಅವರಿಗೆ ಜಯರಾಮನಿಂದ ಮಕ್ಕಳಾಗ್ತಾರೆ. ಆದರೆ ನಿಮ್ಗೇನಾಗುತ್ತೆ, ನಮ್ಮ ತಂದೆ ತಾಯಿ ಮಾತ್ರ ನಾವು ತಂದೆ ತಾಯಿ ಹೇಳ್ಕೊತೀರಾ, ನಿಮ್ಮ ತಂದೆ ತಾಯಿ ಅಂದರೆ ನೀವು ಮಾತ್ರ ಮಕ್ಕಳು ಅನ್ಕೋತೀರಾ. ಈ ಶಿಕ್ಷಣ ಸಂಸ್ಥೆ ನಡೆಸೋರಿಗೆ ಪ್ರತಿಯೊಬ್ಬ ಮಕ್ಕಳು ಕೂಡ ಅವರಿಗೆ ಮಕ್ಕಳೇ. ಯಾರೇ ಒಬ್ಬ ಸಕ್ಸಸ್ ಆದರೂ ನನ್ನ ಸಂಸ್ಥೆಯಿಂದ ಬಂದವರು ಅಂತ ಒಂದು ಹೆಮ್ಮೆ ಇರುತ್ತೆ. ಈ ಪಾಠ ಮಾಡ್ತಾ ಇರ್ತಕ್ಕಂಥವ್ರು ಏನಂತಾರೆ, ನನ್ನ ವಿದ್ಯಾರ್ಥಿ ಅಂತ ಹೇಳ್ತಾರೆ. ಅದೇ ತಂದೆ ತಾಯಿಗಳು ಮಾತ್ರ ಹೆಂಗೆ ಅಂದರೆ ನನ್ನ ಮಗ ಮಾತ್ರ ಆದರೆ ಮಾತ್ರ ನನ್ನ ಮಗನಿಗೆ ಏನಂತ ಸಂತೋಷ. ಹಾಗಾಗಿ ನೀವೆಲ್ಲರೂ ಕೂಡ ಇದನ್ನ ಒಂದು ಕುಟುಂಬ ಅಂತ ತಿಳ್ಕೊಳ್ಳಿ. ಈ ಶಾಲೆಗೆ ಒಂದು ಕೀರ್ತಿ ತರುವಂಥದ್ದನ್ನು, ಈ ಸಂಸ್ಥೆಗೆ ಕೀರ್ತಿ ತರುವಂಥ ಕೆಲಸನ ನೀವು ಮಾಡ್ತೀರಿ ಅನ್ನೋ ಒಂದು ಸಂಕಲ್ಪ ಮಾಡಿದ್ರೆ ಖಂಡಿತವಾಗೂ ನಿಮಗೆ ಶ್ರೇಯಸ್ಸಿರುತ್ತೆ. ಆ ಶ್ರೇಯಸ್ಸು ಸಿಗಲಿ ಅನ್ನೋ ಒಂದು ಸದಾಶಯವನ್ನು ವ್ಯಕ್ತಪಡಿಸ್ತಾ ಮುಂದಿನ ದಿನಗಳಲ್ಲಿ ಬೇಕಾದಾಗ ಯಾವುದಾದ್ರೂ ಸಲಹೆ ಸಹಕಾರಗಳು ಅಥವಾ ನಮ್ಮಿಂದನೂ ಕೂಡ ಏನಾದರೂ ಇದು ಬೇಕು ಅನ್ನೋದು
ಸೇವೆಗೆ ಸಿದ್ಧರಾಗಿರ್ತೀವಿ. ಜಯರಾಮಣ್ಣನ ಜೊತೆಗೆ ವಿದ್ಯಾರ್ಥಿಗಳ ಏಳಿಗೆಗಾಗಿ ನಾವು ಕೂಡ ಶ್ರಮಿಸ್ತೀವಿ ಅಂತ ಹೇಳ್ತಾ ನಾವು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಮತ್ತೆ ಈಗ ಈ ಶಾಲೆನ ಈ ಕಾಲೇಜಿನ ಪುನರ್ ಇಲ್ಲಿಗೆ ತಂದಿರತಕ್ಕಂಥ ಸಂದರ್ಭದಲ್ಲಿ ನಿಮಗೆಲ್ಲರೂ ಶುಭವಾಗಿದೆ. ಎಜುಕೇಷನಲ್ಲಿ ಬಲವಂತ ಇದ್ದರೆ ಯಾವುದೇ ಕಾರಣಕ್ಕೂ ಎಜುಕೇಷನ್ ಮಾಡೋಕ್ಕಾಗಲ್ಲ. ಇದು ನನ್ನ ಅನುಭವ. ಕಾರಣ ಇಷ್ಟೇ, ನಾವು ಡಿಗ್ರಿಲಿದ್ದಾಗ ನನ್ನ ಫ್ರೆಂಡ್ ಒಬ್ಬರು ಪ್ರಿನ್ಸಿಪಾಲ್ ಇದ್ದಾರೆ, ಸತ್ಯ ಅಂತೇಳಿ, BB ಸತ್ಯ ಅಂತ ಇಲ್ಲಿ ಡಿಗ್ರಿ ಕಾಲೇಜ್ KPS ಶಾಲೆ PU ಕಾಲೇಜ್ ಪ್ರಿನ್ಸಿಪಾಲ್. ಅವರು ನಾನು ಒಂದೇ ಕ್ಲಾಸ್ಮೇಟ್. ಇದೇ ರೀತಿ ಕ್ಲಾಸ್ ಡೇ ಬಂದಾಗ ಅವ್ರನ್ನ ವೇದಿಕೆ ಕರೆದು ನೀವೇನೇನು ಆಯ್ತೀರಿ ಅಂತ, ನೀವೇನೇನು ಆಯ್ತೀರಿ ಮುಂದಕ್ಕೆ ಡಿಗ್ರಿ ಮಾಡಿದ್ಮೇಲೆ ಬಂದು ಹೇಳಿ ಅಂತ. ಸತ್ಯ ಹೇಳಿದ್ದು ನಾನು ಲಾಯರ್ ಆಯ್ತೀನಿ ಅಂತ, ನಾನು ಹೇಳಿದ್ದು ಲೆಕ್ಚರರ್ ಆಯ್ತೀನಿ. ಅದು ಕೇಸ್ ಉಲ್ಟಾ ಆಯಿತು. ಅವರು ಲೆಕ್ಚರರ್ ಆದರು, ನಾನು ಲಾಯರ್ ಆದ. ಯಾಕೆ ಅಂದರೆ ಆ ಸಂದರ್ಭ ಸಮಯ ಅವೆಲ್ಲಕ್ಕೂ ಅನುಕೂಲಕ್ಕೋಸ್ಕರ ಆ ಥರ ಆಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ. ಅದು ಈಗಲೂ ಇದೆ ಆ ಭಾವನೆ. ಅವರು ಹೇಳ್ತಾರೆ, ಯಾವುದಾದ್ರು ಫಂಕ್ಷನ್ಗೆ ಬಂದರೆ ನಿಮ್ಮ ಫಂಕ್ಷನ್ ಬಂದಾಗ ಹೇಳಿರಬೇಕು, ಯಾವುದೋ ಕಾಲೇಜಿದ್ದಾಗ ಅದನ್ನು ಪ್ರಿನ್ಸಿಪಾಲ್ ಸತ್ಯ DB ಸತ್ಯ ಅಂತ. ಹಾಗೆ ನಿಮ್ಮ ಎಜುಕೇಷನ್ ನೀವು ಎಷ್ಟು ಉನ್ನತವಾಗಿ ಓದ್ತಿರೋ, ಮುಂದಕ್ಕೆ ಇಲ್ಲಿಂದ ಹೋದಾಗ ಡಿಗ್ರಿ ಓದ್ಮೇಲೆ, ಡಿಗ್ರಿ ಆದಮೇಲೆ ಹಲವಾರು ಕೋನಗಳಿವೆ. ಒಂದೇ ಇಲ್ಲ, ಹಲವಾರು ಕೋನಗಳಿವೆ. ನಿಮಗೆ ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಒಂದು ಡಿಗ್ರಿ ಆದಮೇಲೆ ಯಾವ ಕಡೆಗಾದ್ರೂ ಬರೀಬೋದು. ಇನ್ನೊಂದು ಏನಂದರೆ ಕಾಮರ್ಸು ಆರ್ಟ್ಸು, ಕಾಮರ್ಸಿಂದ ಆರ್ಟ್ಸಿಗೆ ಬರ್ಬೋದು, ಆರ್ಟ್ಸಿಂದ ಕಾಮರ್ಸ್ಗೆ ಹೋಗೋಕ್ಕಾಗಲ್ಲ. ಇದು ವ್ಯತ್ಯಾಸ ಇರಲಿ. ಆ ಕಾರಣದಿಂದ ಕಾಮರ್ಸ್ಗೆ ಹೋದರೆ ಆರ್ಟ್ಸ್ಗೆ ಎಲ್ಲಿ ಬೇಕಾದ್ರೂ ಬರ್ಬೋದು. ಆ ಕಾರಣದಿಂದ ನೀವೆಲ್ಲ ಹೆಚ್ಚು ವಿದ್ಯಾಭ್ಯಾಸ ಮಾಡಿ ಮತ್ತು ಈ ಕಾಲೇಜಿಗೆ ಕೀರ್ತಿ ತಗೊಂಡ್ಬನ್ನಿ. ಮತ್ತು ನಿಮ್ಮ ಜನಸಂಖ್ಯೆನ ನೀವು ಹೆಚ್ಚು ಮಾಡ್ಬೋದು. ಈಗ ಅಂದರೆ ನಿಮ್ಮ ಸಹೋದರಿಗಳಿಗೆ ಹೇಳಿ ನೀವು ಸ್ಟೂಡೆಂಟ್ನ ತರ್ಬೋದು. ಈ ಕಾಲೇಜು ನಿಮಗೋಸ್ಕರ ಇದೆ, ನಿಮಗೋಸ್ಕರ ಜಯರಾಮರು ಸಾಕಷ್ಟು ಶ್ರಮ ಪಡ್ತಾ ಇದ್ದಾರೆ ಅಂತ ಹೇಳಿ ನಾನು ಎರಡು ಮಾತನಾಡ್ತೀನಿ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ವಹಿಸಿರುವ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಅಖಿಲ ಕರ್ನಾಟಕ ಆಡಿಯೋ ಸಂಘದ ಅಧ್ಯಕ್ಷರು ಇವರಿಗೂ ಸಹ ಕಾಲೇಜಿನ ಪರವಾಗಿ ಮತ್ತು ವೈಯಕ್ತಿಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಗಣೇಶ್ ಸರ್ ಅವರು ನೋಡಿ. ಈ ಕಾರ್ಯಕ್ರಮಕ್ಕೆ ಉಪಸ್ಥಿತಿಯಲ್ಲಿ ಇರುವ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ನಾಗೇಗೌಡ ಸರ್ ಅವರಿಗೂ ಸಹ ಕಾಲೇಜಿನ ಪರವಾಗಿ ಮತ್ತು ವೈಯಕ್ತಿಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಎಲ್ಲ ಒಬ್ಬರಿಗೆ ದೀಪ ಇಟ್ಕೊಳ್ಳಿ, ಇನ್ನೆಲ್ಲ ಕೈ ಬಿಡಿ, ಹಾಗೆ ನಿಂತ್ಕೊಳ್ಳಿ. ಹಾಗೆ ರೀ ಮೇಡಮ್, ಪಕ್ಕ ಬನ್ನಿ ಸ್ವಲ್ಪ. ಹಾಂ, ನಾನು ಒಂದು ಸಲಹೆ ಕೊಡ್ತೀನಿ. ನೀವು ಎಜುಕೇಷನ್ ಬಗ್ಗೆ ನೀವು ಮಾತಾಡಿದ್ರಿ. ನನ್ನ ಆಸೆ ಇದ್ದದ್ದು ಏನು, ನಾನು ಇಲ್ಲಿ KR ನನ್ನ ಬಿಲ್ಡಿಂಗಲ್ಲಿ ಒಂದು ನರ್ಸಿಂಗ್ ಕಾಲೇಜ್ ಮಾಡಿಸಬೇಕು ಅನ್ನೋ ಭಾವನೆ ನನ್ನ ಮನಸ್ಸಲ್ಲಿ. ಅದನ್ನು ನಮ್ಮ ಅಧ್ಯಕ್ಷರಿಗೆ ದೊಡ್ಡವ್ರಿಗೂ ಹೇಳಿದ್ದೆ. ಅವ್ರು ಯಾಕೋ ಅದ್ರ ಕಡೆ ಗಮನ ಕೊಡಲಿಲ್ಲ. ಆಮೇಲೆ ಇನ್ನೊಂದು ಪ್ಯಾರಾಮೆಡಿಕಲ್ ಕಾಲೇಜು ಇಲ್ಲಿ ಮಾಡಿಸ್ಬೇಕು ಅನ್ನೋದು ನನ್ನ ಯಾರಾದರೂ ಒಬ್ಬರು ಸಿಗಲಿ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ಅದೇನಾದ್ರು ಆದರೆ ನಿಮಗೆ ಬೇಕಾದರೂ ಬರೀ 3 ಸೆಕ್ಷನ್ ಆದರೂ 3 ಕಾಲೇಜು ಮಾತ್ರ ಸಾಕು. ಫಸ್ಟ್ ಇಯರು, ಸೆಕೆಂಡ್ ಇಯರು, ಥರ್ಡ್ ಇಯರ್, ಇನ್ನೊಂದು ಹಾಸ್ಟೆಲ್ ಸಹ ಕಾಲೇಜು, ಆಫೀಸು, ಕಂಪ್ಯೂಟರ್ ಲ್ಯಾಬ್ ಬೇಕು. ಕಂಪ್ಯೂಟರ್ 4 ರೂಮ್ ಆದರೆ ನಿಮಗೆ ಇಡೀ ಕಾಲೇಜನ್ನ ನಡೆಸ್ಬೋದು. ಇಲ್ಲಿರೋದು ಹೆಚ್ಚಿನ 16-17 ರೂಮ್ ಆಗುತ್ತೆ. ಅದೇ ಖಾಲಿ ಕುತ್ಕೊಂಡಿರೋದಕ್ಕೆ ಯಾಕೆ ಬಿಟ್ಟಿದೆ, ಅದಕ್ಕೆ
ಸಲಹೆ ಏನು ಅಂದರೆ ಜಯರಾಮ್ಗೆ ಈಗಲೇ ಪ್ರಸ್ತಾಪ ಮಾಡಬೇಕು, 2 ಬೆಳೆಯುವುದು ನರ್ಸಿಂಗ್ ಕಾಲೇಜು ಮತ್ತು ಪ್ಯಾರಾಮೆಡಿಕಲ್. ಅದನ್ನು ನಾನು ಸರ್ಕಾರದಿಂದ ಏನು ಮಾಡಿಸ್ಬೇಕು ಅದಕ್ಕೆ. ನರ್ಸಿಂಗ್ ಕಾಲೇಜ್ ಮಾಡೋಕ್ಕೆ ನಮ್ಮದೇ ಹಾಸ್ಪಿಟ್ಲ್ ಐತಲ್ಲ ಇಲ್ಲಿ, ಅದು 3 ಬೆಡ್ ಹಾಸ್ಪಿಟ್ಲ್, ಅದರಿಂದ ಪರ್ಮಿಷನ್ ಕೊಡೋಕ್ಕೆ ತೊಂದರೆ ಆಗುತ್ತೆ. ಪ್ಯಾರಾಮೆಡಿಕಲ್ ಅದು ನಮ್ಮ ಮಕ್ಕಳು ಪ್ಯಾರಾಮೆಡಿಕಲ್ ಓದಿದ್ರೆ ಎಲ್ಲಿ ಬೇಕಾದ್ರೂ ಸಣ್ಣ ಕೆಲಸಕ್ಕೆ ಹೋಗ್ಬೋದು. ಅದು 2 ಕಾಲೇಜುಗಳಿಗೆ ನನ್ನ ಸಲಹೆ ಕೊಡ್ತಾ ಇದ್ದೀನಿ. ಯಾರು ಬರ್ತೀನಿ ಅಂದಾಗ ಏನು ಮಾಡೋಣ, ಹಾಗೆ ನೀವು 1 ಫ್ಲೋರ್ ಮಾಡಿಕೋ, ಇನ್ನೊಂದು ಫ್ಲೋರ್ ತೊಗೊಂಡೆ ಅದು ನೀನೇ ಮಾಡ್ಕೊಂಡು ನೆನಪಿ ಕೆಲಸ ನಂದೇನೋ ಬೇಡ. ಮತ್ತು ಒಂದು ವಿಚಾರ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಕ್ಯಾಪೇಟೆ ತಾಲೂಕು ಮೊದಲು ಪೋಷಕರಿಗೆ ಮಕ್ಕಳನ್ನ ಓದಿಸ್ಬೇಕು ಅನ್ನೋ ಭಾವನೆ ಇದೆ. ಈಗ ಪ್ರತಿಯೊಬ್ಬ ಪೋಷಕರಿಗೂ ನನ್ನ ಮಕ್ಕಳನ್ನ ಡಿಗ್ರಿ ಮಾಡಿಸ್ಬೇಕು ಮತ್ತು ಚೆನ್ನಾಗಿ ಓದಿಸ್ಬೇಕು ಅನ್ನೋ ಪೋಷಕರಲ್ಲಿ ಆ ಭಾವನೆ ಇವತ್ತು ಈ ತಾಲೂಕಿನಲ್ಲಿ ಬಂದಿದೆ. ಈಗ ನಮ್ಮ ತಾಲೂಕಿನಲ್ಲಿ ಸುಮಾರು ಡಿಗ್ರಿ ಕಾಲೇಜಲ್ಲಿ ಒಂದು 1.25 ಲಕ್ಷ 2.25 ಸಾವಿರ ಇದೆ. ಈ ಹೆಣ್ಮಕ್ಳು ಕಾಲೇಜಲ್ಲಿ 200-900 ಹೆಣ್ಮಕ್ಳು ಅವರೇ. ಹೆಚ್ಚು ಕಡಿಮೆ 2.25 ಸಾವಿರ 2.25 ಸಾವಿರ ಮಕ್ಕಳು ಇವತ್ತು ಡಿಗ್ರಿ ಓದ್ತಾರೆ. ನಿಮ್ಮ ಕಾಲೇಜಲ್ಲಿ ಒಂದು 200-200 ಇರ್ತಾ ಇತ್ತು. ಉದ್ದೇಶ ಏನಂದರೆ ಈ ಭಾಳ ಜನ ನಾನು ಹೇಳೋರಿಗೆಲ್ಲರಿಗೂ ಏನು ಹೇಳ್ತೀನಿ, PUC ಆದಕ್ಕೆ ಭಾಳ ಜನ ಇಂಜಿನಿಯರು ಅಂತಾರೆ. ನಾನು ಇಂಜಿನಿಯರ್ ಸೇರಿಸ್ಬಿಟ್ಟು ನಿಮ್ಮ ಮಕ್ಕಳು ಅಂತಾರೆ. ಆದರೆ ಈಗಾಗಲೇ 10 ವರ್ಷದಿಂದ ಹೇಳ್ತಾ ಇದ್ದೀನಿ. ಒಂದು ಊರಲ್ಲಿ ಒಂದು 10, 15, 20, 25 ಮಕ್ಕಳು ಇಂಜಿನಿಯರ್ ಮಾಡಿರೋ ಹುಡುಗರುಗಳು ಸಿಕ್ಕಾಬಟ್ಟೆ ಇದ್ದಾರೆ. ಅದರಿಂದ ವಹಿಸಿರ್ತಕ್ಕಂಥ ಮಾಜಿ ಶಾಸಕರು, ನಮ್ಮ ಮಾರ್ಗದರ್ಶಕರು, ನೆಚ್ಚಿನ ನಾಯಕರು ಆದಂಥ KV ಚಂದ್ರಶೇಖರ್ ಅವರೇ, ಈ ಕಚೇರಿಗೆ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಸ್ನೇಹಜೀವಿ ಹಾಗೂ ಉದಾರಿಗಳು ಆದಂಥ RTO ಸಂಘದ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಅವರೇ, ಸ್ನೇಹಿತರು, ನನ್ನ ಹಿತೈಷಿಗಳು ಆದಂಥ ವಕೀಲರಾದಂಥ ಗಣೇಶ್ ಅವರೇ, ಅಧ್ಯಾಪಕರವರೇ ಹಾಗೂ ವಿದ್ಯಾರ್ಥಿಗಳೇ, ಈ ದಿನ ಭಾಳ ಬೇಗ ಆತಾತುರವಾಗಿ ಇಲ್ಲಿ ಒಂದು ಕಚೇರಿಯನ್ನು ಉದ್ಘಾಟನೆ ಮಾಡಿದ್ದೀವಿ. ಯಾಕೆ ಅಂತ ಅಂದರೆ, ನಾವು ಈಗ 8-10 ವರ್ಷಗಳ ಹಿಂದೆ ಇದೇ ಬಿಲ್ಡಿಂಗ್ನಲ್ಲಿ ಕಾಲೇಜನ್ನು ನಡೆಸ್ತಾ ಇದ್ದೋ. ಕಾರಣಾಂತರಗಳಿಂದ ಮತ್ತೆ ಶಿಫ್ಟ್ ಮಾಡ್ಕೊಂಡಿದ್ದೋ. ಅಲ್ಲಿಗೆ ಹೋದಂಥ ಸಂದರ್ಭದಲ್ಲಿ ನಮ್ಮ ಕ್ವಾಲಿಟಿ ಎಷ್ಟೇ ಇದ್ರೂ ಹುಡುಗರುಗಳು, ವಿದ್ಯಾರ್ಥಿಗಳು ಬಿಲ್ಡಿಂಗ್ ನೋಡಿದ ತಕ್ಷಣ ಬಿಲ್ಡಿಂಗ್ ಹಿಂಗಿದೆ ಅಂಥೇಳಿ ಅಡ್ಮಿಷನ್ ಆಗಲಿಕ್ಕೆ ಒಂದು ಸ್ವಲ್ಪ ಹಿಂದೆ ಮುಂದೆ ನೋಡ್ತಿದ್ರು. ಆದರೂ ಕ್ವಾಲಿಟಿನಲ್ಲಿ ಏನು ಕಡಿಮೆ ಆಗಿಲ್ಲ. ಬಿಫೋರ್ ಲಾಸ್ಟ್ ಇಯರ್ ಒಂದು ಯೂನಿವರ್ಸಿಟಿಗೆ ಸಮಾಜಶಾಸ್ತ್ರದಲ್ಲಿ ಗೋಲ್ಡ್ ಮೆಡಲ್ನ ತಗೊಂಡಂಥದ್ದು. ಅದಕ್ಕಿಂತ ಹಿಂದೆ ಇಲ್ಲಿ ಪ್ರಾರಂಭ ಆದಾಗಲೂ KV ಚಂದ್ರಶೇಖರ್ ಅವರ ಮಾರ್ಗದರ್ಶನದಲ್ಲಿ ನಾವು ನಡೀತಾ ಇದ್ದಂಥ ಸಂದರ್ಭದಲ್ಲಿ ಆವಾಗ ನಮ್ಮ ಕಾಲೇಜಿಗೆ ಯೂನಿವರ್ಸಿಟಿಗೆ 2ನೇ ರ್ಯಾಂಕು, 7ನೇ ರ್ಯಾಂಕು ಮತ್ತು ಹಲವಾರು ಗೋಲ್ಡ್ ಮೆಡಲ್ಗಳು, ಇಷ್ಟೆಲ್ಲ 100% ರಿಸಲ್ಟ್ಗಳು, 100ಕ್ಕೆ 100 ಅಂಕಗಳು ಎಲ್ಲವೂ ಇದುವರೆಗೆ ಮೇಂಟೈನ್ ಮಾಡ್ಕೊಂಡು ಬಂದಿದೆ. ಆದರೆ ಇತ್ತೀಚಿನ ಹುಡುಗರುಗಳಲ್ಲಿ ಪಾಠಕ್ಕಿಂತಲೂ ಬಿಲ್ಡಿಂಗ್ ಇಂಪಾರ್ಟೆಂಟು ಅನ್ನೋದು ಒಂದು ಬಂದಿದ್ದರಿಂದ ನಮ್ಮ ಮಾಜಿ ಶಾಸಕರಾದಂಥ ಚಂದ್ರಶೇಖರ್ ಅವರು ಆಯಿತು ಬಾ ಇಲ್ಲಿಗೆ ಬಂದ್ಬಿಡು ಅಂಥೇಳಿ ಹೇಳೋದು. ಹಾಗಾಗಿ ನಾನು ಮತ್ತೆ ಇಲ್ಲಿಗೆ ಕಾಲೇಜಿನ ಇನ್ನೇನು ಈ ಮಂತು ಕೊನೆ ಒಳಗಡೆ ಎಲ್ಲವನ್ನೂ ಇಲ್ಲಿ ಶಿಫ್ಟ್ ಮಾಡಿ ಜೂನ್ 1 ಎಲ್ಲ ತರಗತಿಗಳು ಇಲ್ಲೇ ನಡೆಯೋ ರೀತಿಯಲ್ಲಿ ಮತ್ತು ಎಕ್ಸಾಮು ಇಲ್ಲೇ ನಡೆಯೋ ರೀತಿಯಲ್ಲಿ ಮಾಡೋದಕ್ಕೆ ಇಷ್ಟಪಡ್ತೀನಿ. ನನಗೆ ನಮ್ಮ ತಾಲೂಕಿನಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಏನಾದರೂ ಒಂದು ನಮ್ಮ ತಾಲೂಕಿನ ವಿದ್ಯಾರ್ಥಿಗಳಿಗೆ ಒಂದಷ್ಟು ಕೊಡುಗೆಯನ್ನು ಕೊಡಬೇಕು ಅನ್ನೋದು ಆಸೆ ಇದೆ. ನಾವು ಇದೇ ಕಾಲೇಜಿನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅಣ್ಣವರ ಮಾರ್ಗದರ್ಶನದಲ್ಲಿ ಒಂದು ಸ್ಪರ್ಧಾತ್ಮಕ ಪರೀಕ್ಷಾ ಕೇಂದ್ರವನ್ನು ಇಲ್ಲಿ ಪ್ರಾರಂಭ ಮಾಡಿದ್ದು. ಇಲ್ಲಿ ನಾವು ಹೇಳೋದಾದರೆ ನಮ್ಮ ಕಾಲೇಜಿನಿಂದ ಓದಂಥ ಅತಿ ಹೆಚ್ಚು ವಿದ್ಯಾರ್ಥಿಗಳು ಸರ್ಕಾರಿ ಉದ್ಯೋಗಕ್ಕೆ ಜಾಯಿನ್ ಆಗಿದ್ದಾರೆ. ನಮ್ಮಲ್ಲಿ ಪಾಠ ಮಾಡಲಿಕ್ಕೆ ಬಂದಂಥ ಅಧ್ಯಾಪಕರು ಸಹ ಉನ್ನತ ಹುದ್ದೆಗಳಿಗೆ ಹೋಗಿದ್ದಾರೆ. ನನ್ನ ಉದ್ದೇಶವಾದರೂ ಇಷ್ಟೇ, ನಮ್ಮ ತಾಲೂಕಿನಲ್ಲಿ
ಒಂದು ಸಪರೇಟಾಗಿ ಸ್ಪರ್ಧಾತ್ಮಕ ತರಬೇತಿ ಕೇಂದ್ರವನ್ನು ಇಲ್ಲಿ ಪ್ರಾರಂಭ ಮಾಡಬೇಕು ಅಂತೇಳಿ ಸರ್. ಇಲ್ಲಿ ನಮ್ಮ ಕಾಲೇಜಿನಲ್ಲಿ ನಮ್ಮ ತಾಲೂಕಿನವರು ಎಷ್ಟೋ ಜನ ಮಕ್ಕಳುಗಳು ಹೊರಗಡೆ ಹೋಗ್ಲಿಕ್ಕೆ ಆಗದೇ ಇರುವಂಥ ಮಕ್ಕಳುಗಳಿದ್ದಾರೆ. ಅವ್ರಿಗೆ ನೀವಾದರೂ ಏನು ತಿಳ್ಕೊಂಡಿರೋ ಗೊತ್ತಿಲ್ಲ. ಬಹುಶಃ ನಿಮ್ಮಲ್ಲಿ ನಾವು BA ಮಾಡ್ತಾ ಇದ್ದೀವಿ ಅಥವಾ BCom ಮಾಡ್ತಾ ಇದ್ದೀವಿ ಅನ್ನೋಂಥದ್ರಲ್ಲಿ ಹಿರಿಮೆ ಇದೆಯೋ ಅಥವಾ ಕೀಳರಿಮೆ ಇದೆಯೋ ಗೊತ್ತಿಲ್ಲ ನನಗೆ. ಅದನ್ನು ನೀವು ಹೇಳಬೇಕಾಗುತ್ತೆ. ನಾನು ನನ್ನ ಅನುಭವದ ಮಾತನ್ನು ಒಂದು 2 ನಿಮಿಷದಲ್ಲಿ ಹೇಳ್ತೀನಿ. ಯಾಕೆಂದರೆ ಹೆಚ್ಚು ಮಾತಾಡುವಂಥದ್ದಕ್ಕಿಂತ ಈ ಕಾರ್ಯಕ್ರಮದಲ್ಲಿ ಮಾತಾಡಬೇಕಾದಂಥ ಔಚಿತ್ಯ ಇದೆ, ಅದನ್ನು ಮಾತಾಡ್ತೀನಿ. ಇಲ್ಲಿ ನಿಮ್ಮ ಮುಂಭಾಗದಲ್ಲಿ ಇಲ್ಲಿ ಕೂತಿದ್ದಾರೆ, ಇಲ್ಲಿ ಲೆಕ್ಚರರ್ಸ್ ಕೂತಿದ್ದಾರೆ, ಇಲ್ಲಿ ನಾವು ಇಲ್ಲೊಬ್ಬರು ಲಾಯರ್ ಕೂತಿದ್ದಾರೆ, ನಾನೊಬ್ಬ ಗೌರ್ಮೆಂಟ್ ಅಫಿಷಿಯಲ್ ಕೂತಿದ್ದೀನಿ, ಇವರೊಬ್ಬ ಶಿಕ್ಷಣ ಸಂಸ್ಥೆ ನಡೆಸ್ತಾ ಇರ್ತಕ್ಕಂಥ ಸಂಸ್ಥಾಪಕರಿದ್ದಾರೆ, ಮಾಧ್ಯಮ ಮಿತ್ರರಿದ್ದಾರೆ. ಅವರು ಮಾಧ್ಯಮಕ್ಕೆ ಬರೋಕ್ಕಿಂತ ಮುಂಚೆ ಅವರು ಕೂಡ ಒಂದು ಉದ್ಯೋಗನ ಆಚರಿಸಿದ್ದಂಥವ್ರೆ. ಕಲ್ಪತರು ಕಾಲೇಜನ್ನು ನಡೆಸ್ತಾ ಇರ್ತಕ್ಕಂಥವ್ರನ್ನು ಕೂಡ ಒಳ್ಳೆಯ ಉದ್ಯೋಗ ಸಿಕ್ಕಿ ಬೇರೆ ತಾವು ಇದ್ದಿದ್ರೆ ಅವರು ಕೂಡ ವಿದ್ಯಾಸಂಸ್ಥೆ ಮಾಡ್ಕೊಂಡು ಬರ್ತಿರ್ಲಿಲ್ಲ. ಅವ್ರು ವಿದ್ಯಾಸಂಸ್ಥೆ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಸೋಷಿಯಲ್ ಸರ್ವೀಸು, ಇದಕ್ಕೋಸ್ಕರ ಮಾಡಿದ್ದಾರೆ. ಇವರು ವಕೀಲರಾಗಿ ಮಾಡ್ತಾ ಇರ್ತಕ್ಕಂಥದ್ದು ಸೇವೆ ಮಾಡ್ತಾ ಇದ್ದೀನಿ, ನನ್ನ ಸಂಸಾರವನ್ನು ಸಾಗಿಸಬೇಕು, ಅದರಲ್ಲಿ ಸಮಾಜದಲ್ಲಿ ಒಬ್ಬ ಗೌರವಾನ್ವಿತ ವ್ಯಕ್ತಿಯಾಗಿ, ಪ್ರತಿಷ್ಠಿತ ವ್ಯಕ್ತಿಯಾಗದೇ ಇದ್ರು ಗೌರವಾನ್ವಿತ ವ್ಯಕ್ತಿಯಾಗಿ, ಸಂಭಾವಿತ ವ್ಯಕ್ತಿಯಾಗಿ ಬದುಕಬೇಕು ಅಂತ ಒಂದು ಬದುಕನ್ನು ಕಟ್ಕೊಳ್ಳೋದಕ್ಕೋಸ್ಕರ ಮಾಡ್ತಾ ಇದ್ದಾರೆ. ನೀವೆಲ್ಲ ವಿದ್ಯಾರ್ಥಿ ದಶೆಯಲ್ಲಿದ್ದೀರಿ, ಈಗ ಪದವಿ ಹಂತದಲ್ಲಿದ್ದೀರಾ. ನೀವು ಪದವಿ ಅನ್ನುವಂಥದ್ದು ಇಷ್ಟೊತ್ತವರೆಗೂ ಅವರು ಕೂಡ ಹೇಳಿದ್ರು, ಕಾಂಪಿಟೇಟಿವ್ ಎಕ್ಸಾಮಿನೇಷನ್ನಿಗೆ ಒಂದು ಸೆಂಟರ್ಸ್ನ ಮಾಡಬೇಕು, ಕಂಪ್ಯೂಟರ್ ಎಜುಕೇಷನ್ನಿಗೆ ಏನಾದರೂ ಒಂದು ಸಾಧ್ಯತೆಗಳನ್ನು ಕೊಡಬೇಕು, ಇಂಗ್ಲೀಷ್ ಕಲಿಕೆಯ ಬಗ್ಗೆ ಇಲ್ಲಿ ನಮ್ಮ ಹುಡುಗರಿಗೆ ಇರ್ತಕ್ಕಂಥ ಇಂಗ್ಲೀಷ್ನಲ್ಲಿ ಸ್ವಲ್ಪ ಕೂರಿದ್ದೀರಾ ನೀವು, ನಿಮ್ಮನ್ನು ಇಂಪ್ರೂವ್ ಮಾಡಿದ್ರೆ ಉದ್ಯೋಗದ ಅವಕಾಶ ಸಿಗುತ್ತೆ ಅಂತ ಉದ್ದೇಶದಿಂದ ಇಂಗ್ಲೀಷನ್ನು ಕಲಿಯಿರಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಗೆ ಒಂದು ವಿಚಾರ ಹೇಳ್ತೀನಿ ನಾವು, ಈ ಗ್ರ್ಯಾಜುಯೇಷನ್ ಅನ್ನೋದು ಏನಿದೆ, BA ಇರ್ಬೋದು, BSc ಇರ್ಬೋದು, BCom ಇರ್ಬೋದು, ಅಥವಾ ಇಂಜಿನಿಯರಿಂಗ್ ಇರ್ಬೋದು, ಅಥವಾ ಮೆಡಿಕಲ್ ಇರ್ಬೋದು, ಈ 5ರಲ್ಲಿ ಯಾವುದು ವ್ಯತ್ಯಾಸ ಇಲ್ಲ. ಇಂಜಿನಿಯರಿಂಗ್ ಮಾಡಿದವರು ಮಾತ್ರ ದೊಡ್ಡವರು, ಮೆಡಿಕಲ್ ಮಾಡಿದವರು ಅದಕ್ಕಿಂತ ದೊಡ್ಡವರು, BA ಮಾಡಿದವರು ಕಡಿಮೆ ಅಂತ ಯಾರು ತಿಳ್ಕೊಬೇಕು. BA ಮಾಡಿರಿ, ಕ್ವಾಲಿಫೈಯಿಂಗ್ ಸರ್ವೀಸು, ಕ್ವಾಲಿಫೈಯಿಂಗ್ ಎಜುಕೇಷನ್ ಸ್ಟ್ಯಾಂಡರ್ಡು, UPSC ಎಕ್ಸಾಮ್ ಬರೆಯೋರು ಕೂಡ BA ಮಾಡಿರ್ತಕ್ಕಂಥವ್ರು ಕೂಡ ಅರ್ಹತೆ. ನೀವು ಕೂಡ UPSC ಎಕ್ಸಾಮಿನೇಷನ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಎಲಿಜಿಬಿಲಿಟಿ ಬರುತ್ತೆ. ಅದರಲ್ಲಿ ಪ್ರೈವೇಟ್ ಕಾಲೇಜಲ್ಲಿ ಓದೋರಿಗೆ ಮಾತ್ರ ಎಲಿಜಿಬಿಲಿಟಿ ಬರುತ್ತೆ, ಸರ್ಕಾರಿ ಕಾಲೇಜಲ್ಲಿ ಓದೋರಿಗೆ ಎಲಿಜಿಬಿಲಿಟಿ ಬರಲ್ಲ ಅಂತ ಏನಿಲ್ಲ, ಎಲ್ಲರೂ ಒಂದೇ. ನೀವು ಯೂನಿವರ್ಸಿಟಿಯಿಂದ ರೆಕಗ್ನೈಸ್ಡ್ ಗ್ರ್ಯಾಜುಯೇಷನ್ ಸರ್ಟಿಫಿಕೇಟ್ನ ನೀವು ಯಾರ್ಯಾರು ತಗೋತೀರಾ, ನೀವು ತಗೊಂಡಂಥವ್ರು ಎಲ್ಲರೂ ಕೂಡ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ, ಸ್ಟೇಟ್ ಸರ್ವೀಸಲ್ಲಾದರೆ KSಗೆ, ಸೆಂಟ್ರಲ್ ಸರ್ವೀಸಸ್ಸಿಗಾದರೆ UPSCನಲ್ಲಿ ಎಲ್ಲರೂ ತಿಳ್ಕೊಂಡಿದ್ದೀರಾ. ಬಹುಶಃ ಎಲ್ಲರೂ IAS, IPS, IRS, IFS ತಿಳ್ಕೊಂಡಿರ್ತೀರಾ ಅಂತ ತಿಳ್ಕೊತೀರಾ. ಪ್ರತಿ ವರ್ಷ UPSC ಕ್ಯಾಲೆಂಡರ್ ಆಫ್ ಈವೆಂಟ್ಸನ್ನು ನೀವು ಚೆಕ್ ಮಾಡಿದ್ರೆ, UPSC ಗೂಗಲ್ ವೆಬ್ಸೈಟಿಗೆ ಹೋಗಿ ಚೆಕ್ ಮಾಡಿದ್ರೆ, ಪ್ರತಿ ದಿನದ ನಿಮ್ಮ ಟೈಮ್ ಟೇಬಲ್ ಹೇಗಿರುತ್ತೋ, ನಿಮ್ಮದು ಒಂದು ಕ್ಲಾಸು, BAಗೆ ಹೋದಾಗ ಕೋರ್ಸಸ್ ಏನಿದೆ, BComಗೆ ಏನು ಕೋರ್ಸಸ್ ಇದೆ, ಡೇಟ್ ಆಫ್ ಅಡ್ಮಿಷನ್ ಆದ ದಿನದಿಂದ ಸೋಮವಾರದಿಂದ ಶನಿವಾರದವರೆಗೆ ನಿಮ್ಮ ಟೈಮ್ ಟೇಬಲ್ ಯಾವ ರೀತಿ ಇರುತ್ತೋ, ಅದಾದ ನಂತರ ನಿಮಗೆ ಎಕ್ಸಾಮಿನೇಷನ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ, ಎಕ್ಸಾಮಿನೇಷನ್ಗೆ ಅಡ್ಮಿಷನ್ ಟಿಕೆಟ್ ಯಾವಾಗ ಬರುತ್ತೆ, ಎಕ್ಸಾಮಿನೇಷನ್ ಟೈಮ್ ಟೇಬಲ್ ಶೆಡ್ಯೂಲ್ಸ್ ಏನು ಬರುತ್ತೆ, ಆ ರೀತಿ ಏಕೈಕ ಸಂಸ್ಥೆ ನಡೆಸ್ತಾ ಇರ್ತಕ್ಕಂಥದ್ದು UPSC ಒಂದೇ. ಯಾರ ಮನೆಯಲ್ಲಿ ಏನಾದರೂ ಆಗಿರಲಿ, ಪ್ರಕೃತಿ ವಿಕೋಪ ಆಗಿರಲಿ, ಎಷ್ಟು ವೇಕೆನ್ಸೀಸ್ ಅರೈಸ್ ಆಗುತ್ತೆ, ಆ ವೇಕೆನ್ಸೀಸ್ ಅರೈಸ್ ಆಗೋಂಥದ್ದಕ್ಕೆ ತಕ್ಕಂತೆ ಉದ್ಯೋಗದ ಅವಕಾಶಗಳನ್ನು ಪ್ರತಿ ವರ್ಷ ಕೊಡ್ತಾ ಇರ್ತಕ್ಕಂಥ ಒಂದು ಸಂಸ್ಥೆ ಈ ದೇಶದಲ್ಲಿ ನಡೀತಾ ಇರ್ತಕ್ಕಂಥದ್ದು UPSC. ಆ UPSCಗೆ ಅರ್ಹತೆ ಕೊಡ್ತಾ ಇರ್ತಕ್ಕಂಥ ಸಂಸ್ಥೆ ಇವತ್ತು ಇಲ್ಲಿ ಕಲ್ಪತರು ವಿದ್ಯಾಸಂಸ್ಥೆಯಲ್ಲೂ ಕೂಡ ನೀವು BA ಮಾಡಿದವರು ಇರ್ಬೋದು, BCom ಮಾಡಿದವರು ಇರ್ಬೋದು, BSc ಮಾಡಿದವರು ಇರ್ಬೋದು, ನೀವೆಲ್ಲರೂ ಕೂಡ ಡಿಗ್ರಿ ಫೈನಲ್ ಇಯರ್ ಕಂಪ್ಲೀಟ್ ಆದ ತಕ್ಷಣ ನೀವು ಕೂಡ ಅಪ್ಲಿಕೇಶನ್ ಹಾಕೋಕ್ಕೆ ಎಲಿಜಿಬಲ್ ಪರ್ಸನ್ಸ್ ಆಗ್ತೀರಾ. ಇಲ್ಲಿ ಕಲ್ಪತರು ಕಾಲೇಜಲ್ಲಿ ಓದಿದ್ರಾ ಅಥವಾ ಸರ್ಕಾರಿ ಕಾಲೇಜಲ್ಲಿ ಓದಿದ್ರಾ ಅಂತ ಯಾರೂ ಕೇಳಲ್ಲ ನಿಮ್ಮನ್ನ. ವೆದರ್ ಯು ಆರ್ ಎ ಗ್ರಾಜ್ಯುಯೇಟ್ ಅಂತ ಹೇಳ್ತಾರೆ. ಅದು BA ಇರಲಿ, BSc ಇರಲಿ, BCom ಇರಲಿ. ಹಾಗಾಗಿ ನೀವೆಲ್ಲರೂ ಕೂಡ ಟಾಪ್ ಮೋಸ್ಟ್ ಸರ್ವಿಸ್ UPSCಗೂ ಕೂಡ ಎಲಿಜಿಬಿಲಿಟಿನ ಪಡ್ಕೊಳ್ತಕ್ಕಂಥ ಒಂದು ಸಂಸ್ಥೆಯಲ್ಲಿ ಪದವಿ ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಆ ಪದವಿ ಪಡ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಈ ಶಿಕ್ಷಣ ಸಂಸ್ಥೆ, ಅಲ್ಲಿ ಬೇರೆ ಕಡೆ ಜಾಗದಲ್ಲಿದ್ದರೆ ಇವತ್ತು ಸ್ಥಳಾಂತರ ಮಾಡ್ಕೊಂಡಿದ್ದೀರಾ, ಇಲ್ಲಿಗೆ ಬರ್ತಾ ಇದ್ದೀರಾ, ಸ್ವಲ್ಪ ಕಠಿಣ ಆಗ್ಬೋದು. ಈಗ ಶೆಕೆ ಇದೆ, ತಡ್ಕೊಳಕ್ಕಾಗ್ತಾ ಇಲ್ಲ, ಆದರೂ ಕೂತ್ಕೋಬೇಕಾಗತ್ತೆ ಪರಿಸ್ಥಿತಿ. ಯಾಕೆ ಅಂತ ಅಂದರೆ
ದೇರ್ ಇಸ್ ನೋ ಶಾರ್ಟ್ ವೇ ಫಾರ್ ಸಕ್ಸಸ್ ಅಂತ ಹೇಳ್ತಾರೆ. ಹಾರ್ಡ್ ವರ್ಕ್ಗಿಂತ ಸ್ಮಾರ್ಟ್ ವರ್ಕ್ ಮಾಡಬೇಕಾಗುತ್ತೆ. ನೀವೆಲ್ಲರೂ ಕೂಡ ಮನಸ್ಸಿಟ್ಟು ಕೆಲಸ ಮಾಡಿದ್ರೆ ಈ ಕಲ್ಪತರು ಕಾಲೇಜಿನಲ್ಲಿ ಒಂದು ಮುತ್ತು ಯಾರಾದರೂ ಒಬ್ಬರು UPSC ಎಕ್ಸಾಮಿನೇಷನಲ್ಲಿ ಅಚೀವರ್ ಆದರೆ ನೀವು ಈ ಸಂಸ್ಥೆಗಲ್ಲ, ಈ ತಾಲೂಕಿಗೆ, ಈ ಜಿಲ್ಲೆಗೆ ಕೊಡ್ತಕ್ಕಂಥ ಕೊಡುಗೆ, ಆ ಕೊಡುಗೆ ಕೊಡ್ತಕ್ಕಂಥ ಶಕ್ತಿ ಮತ್ತು ನಿಮ್ಮಲ್ಲಿರ್ತಕ್ಕಂಥ ಒಂದು ಸಂಪನ್ಮೂಲನ ನೀವು ಬಳಸ್ಕೊಳ್ಳಿ. ಡಿಗ್ರಿ ಗ್ರ್ಯಾಜುಯೇಷನ್ನ ಕಂಪ್ಲೀಟ್ ಮಾಡಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ಗೆ ಪ್ರಿಪೇರ್ ಆಗಿ. ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಸಿಗಲಿಲ್ಲ ಅನ್ನೋ ಕ್ಷಣಕ್ಕೆ ಉದ್ಯೋಗ ಏನು ಮತ್ತೆ ನನಗೇನು ಆಕಾಶ ಕಳೆದೋಯ್ತು, ನಾವು ಆದರೆ ಮಾತ್ರ ಸಕ್ಸಸ್ಸರು, ಆಗಲಿಲ್ಲ ಅಂದರೆ ನಾನು ಏನೂ ಅಲ್ಲ ಅನ್ನೋಂಥದ್ದಲ್ಲ. ಉದ್ಯೋಗಕ್ಕೆ ಬೇಕಾದಷ್ಟು ಆ್ಯಂಪಲ್ ಆಫ್ ಆಪರ್ಚುನಿಟೀಸ್ ಇದೆ. ಸೊ ಕೆರಿಯರ್ ಗೈಡೆನ್ಸ್ ಪ್ರೋಗ್ರಾಮ್ಸ್ಗಳನ್ನ ಮಾಡ್ಕೊಳ್ಳಿ, ಇಂಗ್ಲೀಷನ್ನ ಕಲೀರಿ, ಕಂಪ್ಯೂಟರ್ನ ಕಲೀರಿ. ನೀವು ಗ್ರ್ಯಾಜುಯೇಷನ್ ಮಾಡಿದರೆ ನೀವು ಗ್ರ್ಯಾಜುಯೇಟು ಪದವೀಧರರಾದರೆ ಮಾತ್ರ ವಿದ್ಯಾವಂತರು ಅಂತ ಅನ್ನಲ್ಲ. ನಿಮಗೆ ಕಂಪ್ಯೂಟರ್ ನಾಲೆಡ್ಜು ಇಂಗ್ಲೀಷು ಬರಲಿಲ್ಲ ಅಂದರೆ ನೀವು ಅನಕ್ಷರಸ್ಥರು ಅಂತ ಲೆಕ್ಕ ಇದೆ. ಇವತ್ತಿನ ಪರಿಸ್ಥಿತಿ, ಆಧುನಿಕ ಪರಿಸ್ಥಿತಿನಲ್ಲಿ ಇರ್ತಕ್ಕಂಥದ್ದು, ನಿಮ್ಗೆ ಬೇಕಾಗಿರ್ತಕ್ಕಂಥದ್ದನ್ನು ಸ್ಕಿಲ್ ಡೆವಲಪ್ಮೆಂಟ್ ಏನಿದೆ ಅದನ್ನು ಕಲ್ತ್ಕೊಳ್ಳಿ, ಹೆಚ್ಚು ಒತ್ತು ಕೊಡಿ. ನಮ್ಮ ಶಿಕ್ಷಣ ಸಂಸ್ಥೆನ ನಡೆಸ್ತಾ ಇರ್ತಕ್ಕಂಥವ್ರು ಅತ್ಯಂತ ಸಂಪನ್ಮೂಲ ವ್ಯಕ್ತಿಗಳು. ಇವರಲ್ಲಿ ಇರುವಂಥ ವಿದ್ವತ್ತನ್ನು ಬಳಸಿಸ್ಕೊಂಡ್ರೆ ಅದ್ರ ಜೊತೆಗೆ ಅವ್ರಿಗೂ ಕೂಡ ನೀವು ಸಹಕಾರ ಮಾಡಿದ್ರೆ ಅವ್ರು ಖಂಡಿತ ಇದು ಕನ್ನಡಿ ಇದ್ದಂತೆ. ನಾವು ನಗ್ರೆ ಅವರು ನಗ್ತಾರೆ ಅಂತ ಹೇಳ್ತಾರಲ್ಲ, ಹಾಗೆ ಕನ್ನಡಿ ಒಳಗೆಲ್ಲ ಗಂಟನ್ನು ಬಿಡಿಸ್ಬೇಕು ಅಂದರೆ ಜಡೆ ಹಿಂದೆ ಬರಬೇಕೆ ಹೊರತು ಕನ್ನಡಿ ಮುಂದೆ ನಿಂತ್ಕೊಂಡು ಮಾತಾಡಿದ್ರೆ ಆಗಲ್ಲ. ಹಾಗಾಗಿ ನೀವೆಲ್ಲರೂ ಯಾರಾದರೂ ಕೂಡ ಎಲ್ಲರೂ ಪದವೀಧರರಾಗಿ, ಮೊದಲು ಪದವೀಧರರಾಗಿ. ಉದ್ಘಾಟನೆ ಸಮಾರಂಭವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದಲ್ಲಿ ಯಾವುದೇ ವಿಘ್ನ ಬಾರದೆಂದು ಪ್ರಾರ್ಥನೆ ಮಾಡಲು ಬರುತ್ತಿದ್ದಾರೆ ಸೆಕೆಂಡ್ ಇಯರ್ BA ತುಳಸಿ ಅವರು.